ಹಲೋ, ಅವಿನಾಶ್ ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಮಂಜು ಅವರೇ, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂಡ್ ಹೇಗ್ ಅನ್ನಿಸ್ತಿದೆ ಬಿಗ್ ಬಾಸ್ ಫಿನಾಲೆ ನೋಡಿದ್ರಿ? ಗಿಲ್ಲಿ ಅವರು ವಿನ್ನರ್ ಪಟ್ಟವನ್ನ ಅಲಂಕರಿಸಿದ್ದಾಯ್ತು, ರಕ್ಷಿತಾ ಅವ್ರು ಸೆಕೆಂಡ್ ಬಂದಿದ್ದಾಯ್ತು. ಫಿನಾಲೆ ಟೈಮ್ ಅಂದ್ರೇನೆ ಒಂದು ಹಬ್ಬ ತರ ಆಗೋಗ್ಬಿಟ್ಟಿದೆಯಲ್ಲ ಬೆಂಗಳೂರಲ್ಲಿ. ನಮ್ಗೆ ಬಿಗ್ ಬಾಸ್ ಈ ರೇಂಜ್ಗೆ ಹೋಗಿದೆ ಅಂದ್ರೆ ನನ್ಗೆ ಒಂದು ಖುಷಿ. ಆಲ್ಸೋ ಗಿಲ್ಲಿ ನಟ ಅವರು ವಿನ್ ಆಗಿದ್ದು ಡಿಸರ್ವಿಂಗ್ ಅಂತಾನೆ ಅನ್ಸತ್ತೆ ನನಗೆ. ಐ ಮೀನ್ ವಾಚ್ ಮಾಡ್ತಾನೆ ಇದ್ದೆ ಓವರ್ ಆಲ್ ಸೀಸನ್. ಬಿಸಿ ಇದ್ರು ಒಂದು ಇನ್ ಬಿಟ್ವೀನ್ ಶಾರ್ಟ್ಸ್ ಎಲ್ಲ ನೋಡ್ತಾ ಇದ್ದೆ. ರಕ್ಷಿತಾ ಅವ್ರಿಗೂ ಪಾಪ ತುಂಬಾ ಚೆನ್ನಾಗಿ ಆಡಿದಾಳೆ ಅವಳು. ನಾನು ಅವಳು ರಕ್ಷಿತಾ ಆಲ್ಮೋಸ್ಟ್ ವಿನ್ ಆಗ್ತಾರೆ ಅಂತ ನನ್ಗೊಂದು ಆಸೆ ಇತ್ತು. ರಕ್ಷಿತನ್ಗೆ ತುಂಬಾ ಸಪೋರ್ಟ್ ಕೂಡ ಮಾಡಿದ್ದೆ. ಬಟ್ ಚಿಂತೆ ಇಲ್ಲ, ಏನ್ ಪರವಾಗಿಲ್ಲ, ಅವರು ಫಸ್ಟ್ ರನ್ನರ್ ಅಪ್ ಆಗಿ ಬಂದಿದ್ದಾರೆ. ಸೊ ರಕ್ಷಿತಾನ್ಗೂ ಕಾಂಗ್ರೆಟ್ಸ್. ಬಟ್ ಗಿಲ್ಲಿ ನಟ ಐ ಥಿಂಕ್ ಆನ್ ದ ಹೋಲ್ ಒಂದ್ ಸೀಸನ್ ಅಲ್ಲಿ ಒಬ್ಬ ಫಸ್ಟ್ ಏನ್ ಹೇಳ್ತಾರೆ ಫಸ್ಟ್ ಹಾಫ್ ಇಂದ ಫಿನಾಲೆವರೆಗೂ ಒಬ್ರು ಡಾಮಿನೇಟ್ ಪರ್ಫಾರ್ಮೆನ್ಸ್ ಯಾರಾದ್ರೂ ಮಾಡಿದಾರೆ ಅಂದ್ರೆ ಐ ಥಿಂಕ್ ಇಟ್ಸ್ ಗಿಲ್ಲಿ ಓನ್ಲಿ. ಸೊ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ರಕ್ಷಿತಾ ವೆಲ್ ಡಿಸರ್ವ್ಡ್ ರಕ್ಷಿತಾ, ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್. ಯಾಕಂದ್ರೆ ಇದರಿಂದ ಅವಳಿಗೆ ಒಂದು ತುಂಬಾ 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 ಅಪರ್ಚುನಿಟೀಸ್, ಬಾಗಿಲುಗಳು ಇಂಡಸ್ಟ್ರಿಯಲ್ಲಿ, ನಮ್ಮ ಸೀರಿಯಲ್ ಇಂಡಸ್ಟ್ರಿ ಆಗ್ಲಿ ಎಲ್ಲಾ ತರ ಕರ್ನಾಟಕದ ಮೂವಿ ಇಂಡಸ್ಟ್ರಿಯಲ್ಲಿ ಓಪನ್ ಆಗತ್ತೆ. ಸೊ ಹ್ಯಾಪಿ. ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ, ಸೆಕೆಂಡ್ ರನ್ನರ್ ಅಪ್. ಆನ್ ದ ಹೋಲ್ ನೀವುಗಳೆಲ್ಲ ತುಂಬಾ ವೆಯ್ಟ್ ಮಾಡಿ, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ ಮೀಡಿಯಾ ಆಸ್ ಅ ಮೀಡಿಯಾ ಪರ್ಸನ್ ಯಾರು ಡಿಸರ್ವ್ ಇದಾರೆ ಅವ್ರಿಗೆ ಅಲ್ಲ ಆ ಒಂದು ಪಟ್ಟ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಎಲ್ಲ ಅಭಿಮಾನಿಗಳು ಕೂಡ ಹೇಳ್ತಾ ಇದಾರೆ. ಬಿಕಾಸ್ ಯಾಕಂತಂದ್ರೆ ಎಲ್ರು ಕೂಡ ಆ ಒಂದು ವಿನ್ನರ್ ಪಟ್ಟವನ್ನ ತಗೋಬೇಕು ಅಂತಾನೆ ಹೋಗಿರ್ತಾರೆ. ಟ್ರೂ, ಹೌದು. ಹಾಗಾಗಿ ನಾವು ಹಂಗೆ ಹೋಗಿದ್ದು. ಬಟ್ ಎಂಡ್ ಆಫ್ ದ ಡೇ ಒಬ್ರೊಬ್ರು ಟೈಮು, ಲಕ್ಕು, ಆಲ್ಸೋ ಅವರ ಒಂದು ಮನೆಯವ್ರು ಮಾಡಿರುವಂತ ಪುಣ್ಯ ಕೆಲಸ ಎಲ್ಲಾನು ಸಾಥ್ ಕೊಟ್ಟಾಗ ಗಿಲ್ಲಿ ಅಂತ ಒಂದು ಅದ್ಭುತವಾದ ಕಲೆಗಾರ ಅಂತಾನೆ ಹೇಳ್ಬೋದು. ಐ ಥಿಂಕ್ ಡೆಫಿನೆಟ್ಲಿ ಗಿಲ್ಲಿ ರಿಯಲಿ ಡಿಸರ್ವ್ಡ್ ಇಟ್, ಅಂಡ್ ರಕ್ಷಿತಾ ಈಕ್ವಲಿ ಡಿಸರ್ವ್ಡ್ ದ ವಿನ್ನಿಂಗ್ ಸ್ಪಾಟ್. ಬಟ್ ನೆವರ್ದಿಲೆಸ್ ತುಂಬಾನೇ ಹ್ಯಾಪಿಯಾಗಿ ಫಸ್ಟ್ ರನ್ನರ್ ಅಪ್ ತಗೋತಾರ ಅಂತ ಅನ್ಕೊಂಡಿದ್ದೀನಿ. ಹೆಂಗ್ ಅನಿಸ್ತು ನಿಮ್ ಗಿಲ್ಲಿ ಅವ್ರ ಕ್ರೇಜ್ ಬಗ್ಗೆ? ಹೆಂಗ್ ಅನಿಸ್ತು ಅವ್ರ ಫ್ಯಾನ್ ಬೇಸ್ ಬಗ್ಗೆ? ಹೆಂಗ್ ಅನಿಸ್ತು? ಇದು ಸೂಪರ್ ಸರ್ಪ್ರೈಸಿಂಗ್ ನನ್ಗೆ. ನಿಜವಾಗ್ಲೂ ಒಬ್ರು ಕಂಟೆಸ್ಟೆಂಟ್ ಆಗಿ ಹೋಗ್ತಾರೆ, ಹೊರಗಡೆ ಬರ್ಬೇಕಾದ್ರೆ ಒಂದ್ ದೊಡ್ಡ ಲೆವೆಲ್ ಅಲ್ಲಿ ಸ್ಟಾರ್ ಆಗಿ ಹೊರಗಡೆ ಬರ್ತಾರಂದ್ರೆ ಐ ಥಿಂಕ್ ಇಟ್ ಇಸ್ ನಾಟ್ ಹ್ಯಾಪನ್ ಮಚ್ ಅಂತ ಹೇಳ್ಬೋದು. ಈ ನಮ್ ಸೀಸನ್ ಅಲ್ಲೂ ಒಂದ್ ಸ್ವಲ್ಪ ದೊಡ್ಡ ಲೆವೆಲ್ ಕ್ರೇಜ್ ಇತ್ತು, ಎಲ್ರು ನಾವು ಬೇರೆಯವರೆಲ್ಲ ಇದ್ರು. ಬಟ್ ಈ ರೇಂಜ್ಗೆ ಒಬ್ರಿಗೆ ಏನ್ ಹೇಳ್ತಾರೆ ಆ ಕ್ರೇಜ್, ಫ್ಯಾನ್ ಮೂಮೆಂಟ್. ಬಟ್ ಈ ಸಲ ಕೆಲವೊಂದು ಫ್ಯಾನ್ ಒಂದು ಎಕ್ಸೀಡಿಂಗ್ ಲೆವೆಲ್ ಅಲ್ಲೇ ಹೋಗಿತ್ತು. ಬಟ್ ಐ ಥಿಂಕ್ ಆ ಪ್ರೀತಿ ಅದು ಇದು ಅಂಡರ್ಸ್ಟ್ಯಾಂಡ್ ಆಗತ್ತೆ. ಬಟ್ ನನ್ಗನ್ಸುತ್ತೆ ಒಂದು ಏನಂದ್ರೆ ಬಿಗ್ ಬಾಸ್ ಅಂತ ಒಂದು ಶೋ, ನಾನು ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಅನ್ನೋ ಒಂದು ಶೋ ಯಾವ ರೇಂಜ್ಗೆ ಮನೆ ರೀಚ್ ಆಗ್ತಿದೆ ಅಂತ ಐ ಥಿಂಕ್ ದಿಸ್ ಅ ಹ್ಯೂಜ್ ಎಕ್ಸಾಂಪಲ್. ಪ್ಲಸ್ ಆ ಕ್ರೇಜ್ ಯಾವಾಗ ಹುಡ್ತು ಅಂದ್ರೆ ಗಿಲ್ಲಿ ಅವರು ಫಸ್ಟ್ ಐ ಥಿಂಕ್ ಆಲ್ಮೋಸ್ಟ್ ಒಂದು 3-4 ಎಪಿಸೋಡ್ ಅಲ್ಲಿ ಅವ್ರು ಕೊಟ್ಟಂತ ಒಂದು ಆ ಮ್ಯಾಜಿಕ್ ಏನಿದೆ, ಚಮಕ್ ಅಂತ ಹೇಳ್ತಾರಲ್ಲ, ಅವರೇ ಹೇಳ್ತಾರಲ್ವಾ, ಚಮಕ್ ಹೆಂಗ್ ಕೊಟ್ಟೆ ನೋಡಿದ್ರ ಅಂತ. ಸೊ ಐ ಥಿಂಕ್ ಆಕ್ಚುಲಿ ಏನೋ ಒಂದು ಸಮಥಿಂಗ್ ಈಸ್ ವೆರಿ ಡಿಫ್ರೆಂಟ್. ನನಗೂ ಪರ್ಸನಾಲಿಟಿ ಇಸ್ ವೆರಿ ಡಿಫ್ರೆಂಟ್ ಅಂಡ್ ತುಂಬಾನೇ ಅಟ್ಯಾಚ್ ಆಯ್ತು ಅನ್ಸುತ್ತೆ ಎಲ್ರಿಗೂ. ಅಂಡ್ ಎಂಡ್ ಆಫ್ ದ ಡೇ ಈಗ ಎಲ್ರು ಕೂಡ ಆ ಒಂದು ವಿನ್ನಿಂಗ್ ಮೂಮೆಂಟ್ ಗೋಸ್ಕರ ಹೋಗ್ತಾರೆ. ನಾನು ಕೂಡ ಏನಾದ್ರು ಒಂದು ಸಾಧನೆ ಮಾಡೋದಕ್ಕೆ ಈ ಒಂದು ಬಿಗ್ ಬಾಸ್ ಅನ್ನೋದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ, ನನ್ಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೋಗ್ತಾರೆ. ಸೊ ಸಾಕಷ್ಟು ಜನ ಇವಾಗ 6 ಮೆಂಬರ್ಸ್ ಫೈನಲ್ ಕಂಟೆಸ್ಟೆಂಟ್ಸ್ ಅಲ್ಲಿ 3 ಜನ ಹೊರಗಡೆ ಬಂದು, ಅದರಲ್ಲಿ ಫಸ್ಟ್ ರನ್ನರ್ ಅಪ್ ಅಶ್ವಿನಿ ಅವರು, ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಅವರು, ಫಸ್ಟ್ ರನ್ನರ್ ಅಪ್ ರಕ್ಷಿತಾ ಅವರು, ಅದ್ರ ಜೊತೆಗೆ ವಿನ್ನರ್ ಆಗಿರುವಂತದ್ದು ಗಿಲ್ಲಿ ನಟ ಅವರು. ಸೊ ಈಗ ಅವ್ರಂತೂ ಎಲ್ರು ಕೂಡ ಎಲ್ಲ ಅಭಿಮಾನಿಗಳ ಕನ್ಸನ್ನ ಗಿಲ್ಲಿ ನಟ ಅವರು ನನಸು ಮಾಡಿದ್ದಾರೆ. ಅವರ ಕ್ರೇಜ್ ಅಂತೂ ನೀವ್ ಹೇಳ್ದಾಗ್ಲೇ ಹೋದಾಗ ಕಂಟೆಸ್ಟೆಂಟ್ ಆಗಿ ಹೋಗಿದ್ರು, ಈಗ ಸ್ಟಾರ್ ಆಗಿ ಹೊರಗಡೆ ಬಂದಿದ್ದಾರೆ. ಅಂತ ಸ್ಟಾರ್ ನ ಕೊಟ್ಟಿರುವಂತಹ ತಂದೆ ತಾಯಿಗೆ ಏನ್ ಹೇಳ್ತೀರಾ ಅಂತ, ಅವ್ರ ಅಪ್ಪ ಅಮ್ಮನಿಗೆ? ನಿಜವಾಗ್ಲೂ ಐ ಥಿಂಕ್ ವೆರಿ ಗುಡ್ ಕ್ವಶನ್ ಮಂಜು ಸರ್ ಅವರೇ. ಯಾಕಂದ್ರೆ ಐ ಥಿಂಕ್ ತಂದೆ ತಾಯಿಯವರಿಗೆ ಇದಕ್ಕಿನ ಮೇಲೆ ಖುಷಿ ಕೊಡುವಂತ ಮೊಮೆಂಟ್ ಯಾವ್ದಿದೆ ಹೇಳಿ? ನಾವು ಏನೇ ನನ್ಗೂ ಆಸ್ ಅ ಪರ್ಸನ್ ನನಗೆ ಏನಾದ್ರು ಅಚೀವ್ ಮಾಡ್ಬೇಕಾದ್ರೆ ನನ್ನ ತಂದೆ ತಾಯಿ ಅವರು ನಾನು ಅಚೀವ್ ಮಾಡಿದ್ದನ್ನು ಯಾವ ತರ ನೋಡ್ತಾರಂತ ನಾನು ಒಂದ್ಸಲ ನಾನು ಅದನ್ನ ಯೋಚನೆಯಲ್ಲಿ ಇಡ್ತೀನಿ. ಏನೇ ಮಾಡಕ್ ಹೋದ್ರು, ನಾನು ಏನಕ್ಕೆ ನಾನು ಒಂದ್ ಯಾವ ಪ್ರಾಜೆಕ್ಟ್ ಮಾಡಕ್ ಹೋದ್ರು ಅಥವಾ ಏನೇ ಕೆಲಸ ಮಾಡಕ್ ಹೋದ್ರು
ಇಂಡಸ್ಟ್ರಿಯಲ್ಲಿ. ನನ್ನ ತಂದೆ ತಾಯಿಗೆ ಎಷ್ಟು ಖುಷಿ ಕೊಡುತ್ತೆ, ನನ್ನ ತಂದೆ ತಾಯಿ ಆ ಕೆಲಸದಿಂದ ಅವ್ರಿಗೆ ಏನು ಪಡ್ಕೋತಾರೆ ಅಂತ. ಬಟ್ ಐ ಥಿಂಕ್ ಗಿಲ್ಲಿ ಹ್ಯಾಸ್ ಗಿವನ್ ಅಲ್ಟಿಮೇಟ್ ಹ್ಯಾಪಿನೆಸ್. ಇದಕ್ಕಿನ ಜಾಸ್ತಿ ಏನು ಅಲ್ಟಿಮೇಟ್ ಹ್ಯಾಪಿನೆಸ್ ಕೊಟ್ಟಿದ್ದಾರೆ ಅವ್ರ ತಂದೆ ತಾಯಿ ಅವರಿಗೆ. ಅಂತ ತಂದೆ ತಾಯಿ ಅವರಿಗೆ ನಾನೇ ಸೆಲ್ಯೂಟ್ ಮಾಡ್ತೀನಿ. ಯಾಕಂದ್ರೆ ಗಿಲ್ಲಿ ನಟ ಅಂತ ಒಂದು ಅದ್ಭುತ ಕಲೆಗಾರ, ಒಂದು ಐ ಥಿಂಕ್ ವೆರಿ ರಾ ಟ್ಯಾಲೆಂಟ್ಗೆ ಈ ತರ ಒಂದು ಏನ್ ಹೇಳ್ತಾರೆ ತಂದೆ ತಾಯಿ ಸಪೋರ್ಟ್ ಇಲ್ಲ ಅಂದ್ರೆ ಈ ತರ ಮುಂದೆ ಬರಕ್ಕೆ ಮುಂಚೆಯಿಂದ ಆಸ್ ಅ ಹೇಳ್ತಾರೆ ಗ್ರೋ ಅಪ್ ಆಗ್ಬೇಕಾದ್ರೆ ಆಸ್ ಅ ಚೈಲ್ಡ್ ಏನ್ ಬೆಳಿಬೇಕಾದ್ರೆ ನೀವು ಅವರಿಗೆ ಸ್ಪಾಂಟೇನಿಟಿ, ನೀವು ಅವರಿಗೆ ಮಾತಾಡಕ್ಕೆ ಏನ್ ಹೇಳ್ತಾರೆ ಕಂಫರ್ಟಬಿಲಿಟಿ, ಆಮೇಲೆ ನೀವು ಬೆಳಿಬೇಕಾದ್ರೆ ಮಗುಗೆ ನೀವ್ ಏನ್ ಬೇಕಾದ್ರೂ ಮಾಡೋ ನಾವ್ ಇದೀವಿ ಅಂತ ಹೇಳೋ ತಂದೆ ತಾಯಿ ಇಲ್ಲ ಅಂದ್ರೆ ಈ ತರ ಸ್ಪಾಂಟೇನಿಟಿ ಬರಲ್ಲ ಯಾರಿಗೂ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಆ ಸ್ಪಾಂಟೇನಿಟಿ ನಾವು ಕಳೆದು ಬಿಡ್ತೀವಿ. ಬಟ್ ಐ ಥಿಂಕ್ ಗಿಲ್ಲಿ ಹ್ಯಾಡ್ ಅಲ್ಟಿಮೇಟ್ ಸಪೋರ್ಟ್ ಫ್ರಮ್ ಹಿಸ್ ಪ್ಯಾರೆಂಟ್ಸ್ ಅಂಡ್ ನಿಜವಾಗ್ಲೂ ನಾವು ಅವ್ರ ಪ್ಯಾರೆಂಟ್ಸ್ಗೆ ಗೌರವ ಕೊಡ್ಬೇಕಾಗತ್ತೆ, ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಹಿಸ್ ಪ್ಯಾರೆಂಟ್ಸ್ ವುಡ್ ಬಿ ಈಕ್ವಲಿ ಪ್ರೌಡ್ ಆಫ್ ಗಿಲ್ಲಿ. ಫೈನಲಿ ಅವರ ಅಭಿಮಾನಿಗಳಿಗಾಗಿರ್ಬೋದು, ಬಿಗ್ ಬಾಸ್ ವೀಕ್ಷಕರಿಗಾಗಿರ್ಬೋದು, ಮಾಜಿ ಕಂಟೆಸ್ಟೆಂಟ್ ಆಗಿ ನೀವೇನ್ ಹೇಳ್ತೀರಾ ಅಂತ? ತುಂಬಾ ತುಂಬಾ ಒಂದು ಒಳ್ಳೆ ಬಿಗ್ ಮೂಮೆಂಟ್ ಬಿಗ್ ಬಾಸ್ಗೆ. ಆಕ್ಚುಲಿ ಬಿಗ್ ಬಾಸ್ ನಾವು 10 ನಂತರ 11 ತುಂಬಾ ಚೆನ್ನಾಗಿ ಬಂತು, 12 ಅಂತೂ ಈಗ ಒಂದು ಬೇರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಮಾಜಿ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ನ ಒಂದು ಹ್ಯೂಜ್ ಅಡ್ಮೈರರ್ ಆಗಿ ನನಗೆ ಇಷ್ಟೇ ಹೇಳಬಲ್ಲೆ, ಯಾರೇ ಆದ್ರೂ ಇನ್ನು ನಾವು ನೋಡ್ತಾ ಇರುವಂತ ಎಲ್ಲಾ ವೀಕ್ಷಕರಿಗೂ ಒಳ್ಳೆ ಒಳ್ಳೆ ವಿಷಯಗಳು ಏನಿದೆ, ಎಲ್ಲ ಕಂಟೆಸ್ಟೆಂಟ್ ಒಳ್ಳೊಳ್ಳೆ ವಿಷಯಗಳಿತ್ತು. ಏನಂದ್ರೆ ನಾವು ಎಲ್ಲೂ ಗಿವ್ ಅಪ್ ಮಾಡಲ್ಲ ಲೈಫಲ್ಲಿ. ನಾವು ನಮ್ಮ ತಂದೆ ತಾಯಿಯವರಿಗೆ ಏನೋ ಮಾಡಕ್ ರೆಡಿ ಇದೀವಿ ಅಂತ ಇಷ್ಟೊಂದು ಕೊಟ್ಟಿದಾರಲ್ವಾ. ಸೊ ಈ ವಿಷಯಗಳನ್ನ ನೆನ್ಪಿಟ್ಕೊಂಡು ಅವರ ಲೈಫಲ್ಲೂ ನಾವು ಮುಂದೆ ಬರ್ಬೇಕಾದ್ರೆ ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಅಳವಡಿಸ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಹಲೋ 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 ಹಾ ಸರ್, ಹೇಳಿ ಸರ್, ಹೇಳಿ ಸರ್. ಎಸ್, ನನಗೆ ಇನ್ ಬಿಟ್ವೀನ್ ಲೈನ್ ಏನೋ ಕೇಳಿಸ್ತಾ ಇರಲಿಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಬಿಸಿನೆಸ್ ಸ್ಕೆಡ್ಯೂಲ್ ಕೂಡ ನಮ್ಗೆ ಕೊಟ್ಟಿರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.